ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಭಗವಾನ್ ಶನೀಶ್ವರ ದೇವರು ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿ ಇದ್ದಾಗ ಮತ್ತು ಗೋಚಾರದಲ್ಲಿ 7 ಶನಿ ಅಂದರೆ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಬಂದಾಗ ಜರುಗುವ ಕೆಡಕು ತೊಂದರೆಗಳಿಗೆ 12 ರಾಶಿಗಳಿಗೂ ವಿಶೇಷವಾದ ಪರಿಹಾರವನ್ನು ಹೇಳಲಾಗಿದೆ. ಹಾಗೆಯೇ ಈ ಶನಿ ಗಾಯತ್ರಿ ಮಂತ್ರ ಪುರಾಣೋಕ್ತ ಶನಿ ಮಂತ್ರಗಳು ಕೇಳಿದೆ ಮತ್ತು ವಿಶೇಷವಾಗಿ ಯಾರಿಗೆ ತಮ್ಮ ರಾಶಿ ನಕ್ಷತ್ರಗಳು ಗೊತ್ತಿರುವುದಿಲ್ಲವೋ ಅವರಿಗೂ ಸಹ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿಯ ಕ್ರೂರ ಮತ್ತು ವಕ್ರ ದೃಷ್ಟಿಯಿಂದ ಉಂಟಾಗುವ ದುಷ್ಟಫಲಗಳ ನಿವಾರಣೆಗೆ ಪರಿಹಾರವನ್ನು ಹೇಳಲಾಗಿದೆ. ಇದನ್ನು ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಭಗವಾನ್ ಶ್ರೀ ಶನೀಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು. ಶನೀಶ್ವರಾಯ ಶಾಂತಾಯ ಸರ್ವಾಭಿಷ್ಟಪ್ರದಾಯಿನೇ ಶರಣ್ಯಾಯ ವರೆಣ್ಯಾಯ ಸರ್ವೇಶಾಯ ನಮೋ ನಮಃ. ಶನೀಶ್ವರ ಎಂದರೆ ಅತಿ ನಿಧಾನವಾಗಿ ಚಲಿಸುವನು ಎಂದರ್ಥ. ನವಗ್ರಹಗಳಲ್ಲಿ ಒಂದು ಗ್ರಹ. ಈ ಗ್ರಹ ನೇರ ದೃಷ್ಟಿಗಿಂತ ವಕ್ರದೃಷ್ಟಿಯಲ್ಲಿ ಹೆಚ್ಚು ತೊಂದರೆ ನೀಡುವುದು. ಗೋಚಾರದಲ್ಲಿ ಜನ್ಮರಾಶಿಯಲ್ಲಿ ಹಿಂದೆ ಜನ್ಮರಾಶಿಗೆ ಮತ್ತು ಜನ್ಮರಾಶಿಯ ಮುಂದಿನ ರಾಶಿಯಲ್ಲಿ ಶ್ರೀ ಭಗವಾನ್ ಶನೀಶ್ವರರು ಬಂದಾಗ 7 ಶನಿ ಅಥವಾ ಸಾಡೆ ಸಾತಿ 7 ವರ್ಷಗಳ ಕಾಲ ಇರುವುದು. ಈ ಸಮಯದಲ್ಲಿ ಜಾತಕರಿಗೆ ಮೊದಲನೇ ಸಲ ಬಂದಾಗ ದೈಹಿಕ ನೋವು, ಅಡೆತಡೆ, ವಿಘ್ನಗಳು ಬಂದು ತಂದೆ ತಾಯಿಯ ಮೇಲೆ ಪ್ರಭಾವ ಬೀರುವುದು. ಎರಡನೇ ಸಲ ಜಾತಕನಿಗೆ ಸಾಡೆ ಸಾತಿ ಬಂದಾಗ ಅನಾರೋಗ್ಯ ಬಂದು ಚೇತರಿಕೆ, ದೂರ ಪ್ರಯಾಣ, ಮನೆ ಬಿಟ್ಟು ದೂರ ಪ್ರದೇಶದಲ್ಲಿ ವಾಸ ಮಾಡುವುದು ಹಾಗೂ ಜನರಿಂದ ದೂರ ಇರುವುದು, ಆಪ್ತರನ್ನು ಕಳೆದುಕೊಳ್ಳುವುದು, ಶತ್ರುಬಾಧೆ, ನಷ್ಟ, ಕುಟುಂಬದಲ್ಲಿ ವಿವಾದ, ವೈಮನಸ್ಸು, ಸಾಲ, ಕೋರ್ಟು ಕಚೇರಿ, ಅಲೆದಾಟ, ವನವಾಸ, ಉಪವಾಸಗಳು ಸಂಬಂಧಿಸುತ್ತಿರುತ್ತದೆ. ಜಾತಕನಿಗೆ ಮೂರನೇ ಸಾಲಿ ಸಾಡೆ ಸಾತಿ ಬಂದಾಗ ಅನಾರೋಗ್ಯ, ಸಾವಿನ ಭಯ, ಅತಿ ಕಷ್ಟಕರ ದುಷ್ಫಲಗಳು ಹಾಗೂ ಅದೃಷ್ಟ, ಮಂತ್ರ, ಯಂತ್ರ ಎಲ್ಲದರಿಂದ ತೊಂದರೆಗಳನ್ನು ದೇವರು ಕೊಟ್ಟಿರುತ್ತಾನೆ. ಅದೃಷ್ಟವಂತರು ಮಾತ್ರ ಎಲ್ಲವನ್ನು ಸಹಿಸಿಕೊಂಡು ಶತಾಯುಷಿಗಳಾಗಿ ಬದುಕುವರು. ಗೋಚಾರದಲ್ಲಿ 12, 9, 5ನೇ ಸ್ಥಾನದಲ್ಲಿ ಬಂದರೆ ಇದು ಅಶುಭದಾಯಕ. ಅದರಲ್ಲೂ ಪಂಚಮ ಶನಿ ಅತಿ ಕಷ್ಟದಾಯಕನಾಗಿರುತ್ತಾನೆ. ಅರ್ಧಾಷ್ಟಮ ಶನಿಯು ಬಂದಾಗ ಎಲ್ಲ ವಿಧವಾದ ಅಡಚಣೆ, ಪ್ರತಿ ಕೆಲಸವೂ ನಿಧಾನವಾಗುವುದು, ಅಗೌರವ, ಅಪಮಾನ, ಕಾಯಿಲೆ ಬರುವುದು. ಅಷ್ಟಮದಲ್ಲಿ ಬಂದಾಗ ಉದ್ಯೋಗದಲ್ಲಿ ಅಪಕೀರ್ತಿ, ಸ್ಥಾನಪಲ್ಲಟ, ಟ್ರಾನ್ಸ್ಫರ್ ಆಗುವುದು, ಕೆಲಸ ಹೋಗುವುದು ಇಲ್ಲ ಕೆಲಸ ಬಿಡುವುದು, ಅಶಾಂತಿ, ಚಂಚಲ ಮನಸ್ಸು, ಸಹವಾಸದಿಂದ ಗೌರವ ನಾಶ, ಹಣದ ಅಡಚಣೆ ಹಾಗೂ ನವಮ ಶನಿಯು ಭಾಗ್ಯದ ಜೊತೆ ನಷ್ಟ ತಂದುಕೊಡುವನು. ತೊಂದರೆಗೆ ಕಷ್ಟಕರ ಸನ್ನಿವೇಶಗಳು ಒದಗುವುದು. ಸಾಮಾಜಿಕ ರಾಜಕೀಯ ವಿವಾದಗಳು ಶುರುವಾಗುವುದು. ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವುದು. ಆದರೆ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾಗ ಗುರು ಭಗವಾನರು ಸಂಚಾರದಲ್ಲಿದ್ದಾಗ ಈ ಸಮಯದಲ್ಲಿ ಶ್ರೀ ಶನೀಶ್ವರ ಭಗವಾನರು ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ. ಶ್ರೀ ಶನಿ ಭಗವಾನರು ಸಾಡೆ ಸಾತಿ ಬಿಡುಗಡೆ ಸಮಯದಲ್ಲಿ ಸಕಲ ಐಶ್ವರ್ಯವನ್ನು ಕೊಟ್ಟು ಹರಸುವ ದೈವನಾಗಿರುತ್ತಾನೆ. ಹಲವರಿಗೆ ಸಾಡೆ ಸಾತಿಯಲ್ಲಿ ಕಬ್ಬಿಣ ಮುಟ್ಟಿದರೂ ಚಿನ್ನವಾಗುವ ಅವಕಾಶ. ಆದರೆ ಆ ಸಮಯದಲ್ಲಿ ಮಾಡುವ ಉದ್ಯೋಗ ವ್ಯವಹಾರಗಳು ಬಲು ಅತ್ಯಂತ ಯಶಸ್ವಿಯಾದರೂ ಸಾಡೆ ಸಾತಿ ಕೊನೆಯಲ್ಲಿ ಅದೃಷ್ಟ ಕೈ ಬಿಡುವುದು. ಈಗ 12 ರಾಶಿಯವರು ಶ್ರೀ ಶನೀಶ್ವರ ಭಗವಾನರ ಕೃಪೆಗೆ ಪಾತ್ರರಾಗಲು ಬಂದಿರುವ ಸಂಕಷ್ಟಗಳ ನಿವಾರಣೆಗೆ ಈ ರೀತಿ ರಾಶಿ ಆಧಾರಿತ ಪರಿಹಾರ ಕ್ರಮಗಳನ್ನು ಮಾಡುವುದು. ಇಲ್ಲಿ ಹೇಳಿರುವ ಪರಿಹಾರಗಳು ಹೆಚ್ಚು ಇರುವುದು. ತಮ್ಮ ಶಕ್ತಿ ಅನುಸಾರವಾಗಿ ಮಾಡಿರಿ, ಇಲ್ಲವೇ ಒಂದನ್ನು ಮಾಡಿದರೂ ತಕ್ಕ ಫಲವನ್ನು ಶ್ರೀ ಭಗವಾನ್ ಶನೀಶ್ವರರು ನೀಡುವರು. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರು ಹನುಮಾನ್ ಚಾಲಿಸವನ್ನು ಸೂರ್ಯೋದಯದ ಮುನ್ನ ಮತ್ತು ಸೂರ್ಯಾಸ್ತದ ನಂತರ ರಾತ್ರಿ ಹೇಳುವುದು. ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ತಪ್ಪದೆ 8 ಬಾರಿ ಹೇಳುವುದು. ರಾಹು ಗ್ರಹಕ್ಕೆ ಅಭಿಷೇಕ ಇಲ್ಲವೇ ಕಾಳಿ ದೇವಿಗೆ ಅಭಿಷೇಕ, ಎಳ್ಳಿನ ವಡೆ ಕಾಗೆಗೆ ಹಾಕುವುದು. ಕಪ್ಪು ಬಟ್ಟೆಯನ್ನು ಧರಿಸಬಾರದು. ರಾತ್ರಿ ತಲೆಗೆ ಎಣ್ಣೆ ಹಚ್ಚಬಾರದು.
ರಾತ್ರಿ ಕನ್ನಡಿಯನ್ನು ಹೆಚ್ಚು ನೋಡಿಕೊಳ್ಳಬಾರದು. ವೃಷಭ ರಾಶಿಯವರು ಶ್ರೀ ಶನಿ ಭಗವಾನರಿಗೆ ಅಭಿಷೇಕ, ದಕ್ಷಿಣಾಮೂರ್ತಿಯವರಿಗೆ ಕಡಲೆ ಕಾಳಿನ ಹಾರ, ನವಗ್ರಹ ದೇವಾಲಯದಲ್ಲಿ ಎಳ್ಳಿನ ದೀಪ, ಬತ್ತಿ ಹಚ್ಚುವುದು, ಶ್ರೀ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳುವುದು, ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿ ಪ್ರಚೋದಯಾತ್. ಇದು ಶ್ರೀ ದಶರಥ ಕೃತ ಶನಿ ಸ್ತೋತ್ರದ ಮಂತ್ರ. ಈ ಮಂತ್ರವನ್ನು ಪ್ರತಿದಿನ 108 ಸಾರಿ ಹೇಳುವುದು. ಮಿಥುನ ರಾಶಿಯವರು ಶ್ರೀಚಕ್ರ ದೇವತೆ ಇಲ್ಲ ಶ್ರೀಚಕ್ರ ಸ್ಥಾಪಿತವಾಗಿರೋ ದೇವಾಲಯದಲ್ಲಿ ಅಭಿಷೇಕ ಮಾಡಿಸುವುದು, ಕಾಳಿ ದೇವಿ ಸ್ಥಾನದಲ್ಲಿ ದೇವಿ ದರ್ಶನ ಶನಿವಾರ ಮಾಡುವುದು, ನವಗ್ರಹ ಉಂಗುರ ಧರಿಸುವುದು, ಶ್ರೀ ಶನೇಶ್ವರ ದೇವರಿಗೆ ಶನಿ ಹೋಮ ಮಾಡಿಸುವುದು, ಎಳ್ಳಿನ ವಡೆಯನ್ನು ಮಾಡಿ ಕಾಗೆಗೆ ನೀಡುವುದು. ಕರ್ಕ ರಾಶಿ ಅವರು ಶಿವನ ದೇವಾಲಯದಲ್ಲಿರುವ ನವಗ್ರಹ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸುವುದು, ಗುರುವಾರ ದಕ್ಷಿಣಾಮೂರ್ತಿಗೆ ಅಭಿಷೇಕ ತುಪ್ಪದ ದೀಪ ಹಚ್ಚುವುದು, ಶನಿವಾರ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಉಪವಾಸ ಮಾಡುವುದು, ನವಗ್ರಹ ಸ್ತೋತ್ರ ಪ್ರತಿದಿನ ಹೇಳುವುದು, ನವಗ್ರಹ ಶಾಂತಿ ಹೋಮ ಮಾಡಿಸುವುದು. ಸಿಂಹರಾಶಿ ಅವರಿಗೆ 9 ಮುಖದ ರುದ್ರಾಕ್ಷಿಯನ್ನು ಧರಿಸುವುದು, ಶನಿವಾರ ಬಿಳಿ ದಾರದ ಉಂಡೆಯ ಜೊತೆ ದ್ರಾಕ್ಷಿ ಖರ್ಜೂರ ದಾನ ಮಾಡುವುದು, ನವಗ್ರಹ ದೇವಾಲಯದಲ್ಲಿ ಯಥಾಶಕ್ತಿ ಶ್ರೀ ಶನಿ ಭಗವಾನರ ಗಾಯತ್ರಿ ಮಂತ್ರ ಹೇಳುವುದು, ಶ್ರೀ ಶನಿ ಭಗವಾನರಿಗೆ ಅಭಿಷೇಕ ಮಾಡಿಸುವುದು, ಅದು ಶನಿವಾರ. ಕಪ್ಪು ಬಟ್ಟೆಯನ್ನು ಧರಿಸಬಾರದು. ಸೂರ್ಯಪುತ್ರೋ ದೀರ್ಘದೇಹ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಚಾರ ಪ್ರಸನ್ನಾತ್ಮ ಪೀಡಾ ಹರತು ಮೇ ಶನಿ. ಈ ಮಂತ್ರವನ್ನು ಪ್ರತಿದಿನ ಯಥಾಶಕ್ತಿ ಹೇಳುವುದು. ಕನ್ಯಾ ರಾಶಿಯವರು ಅನ್ನದಾನ ಮಾಡುವುದು, ನಿಮ್ಮ ಜನ್ಮ ನಕ್ಷತ್ರದ ದಿನ ಶಿವ ದೇವಾಲಯದಲ್ಲಿ ಹಾಲಿನ ಅಭಿಷೇಕ ಮಾಡಿಸುವುದು, ನೀಲಿ ಬಣ್ಣದ ಹೂವಿನಿಂದ ಶಿವ ಅಥವಾ ಶ್ರೀ ಭಗವಾನ್ ಶನೀಶ್ವರರು ಇಲ್ಲವೇ ಕಾಳಿಕಾ ದೇವಿಗೆ ಅಷ್ಟೋತ್ತರ ಮಾಡಿಸುವುದು, ಓಂ ಐಂ ಹ್ರೀಂ ಶ್ರೀಂ ಶನೀಶ್ವರಾಯ ನಮಃ. ಈ ಮಂತ್ರವನ್ನು ಯಥಾಶಕ್ತಿ ಪ್ರತಿದಿನ ಹೇಳುವುದು. ತುಲಾರಾಶಿಯವರು ನವಗ್ರಹ ದೇವರಿಗೆ ಪೊಂಗಲ್ ನೈವೇದ್ಯ ಮಾಡುವುದು, ತಿರುವಳ್ನಾರ್ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಶನಿ ಭಗವಾನ್ ದೇವರ ದರ್ಶನ ಮಾಡುವುದು, ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಈ ಮಂತ್ರ ಯಥಾಶಕ್ತಿ ಪ್ರತಿದಿನ ಹೇಳುವುದು. ಜಾಯಿಕಾಯಿ ಖರ್ಜೂರ ನೇರಳೆ ಶಿವನಿಗೆ ಅರ್ಪಿಸಿ ದಾನ ಮಾಡುವುದು, ಇಲ್ಲವೇ ಶನಿವಾರದ ದಿನ ದೇವರಿಗೆ ಅರ್ಪಿಸಿ ಭಿಕ್ಷುಕರಿಗೆ ನೀಡುವುದು. ವೃಶ್ಚಿಕ ರಾಶಿಯವರು ಶ್ರೀ ಭಗವಾನ್ ಶನೀಶ್ವರಿಗೆ ಕಪ್ಪು ಬಾಂಡಲಿಗೆ ಎಣ್ಣೆಯನ್ನು ಹಾಕಿ ಅಥವಾ ಹರಳೆಣ್ಣೆಯಲ್ಲಿ ಪಶ್ಚಿಮಾಮುಖವಾಗಿ ನಿಂತು ಶನಿಯ ದ್ವಾದಶ ನಾಮವನ್ನು ಹೇಳುತ್ತಾ ದೀಪ ಹಚ್ಚುವುದು, ಕಪ್ಪು ಬಟ್ಟೆಯನ್ನು ಧರಿಸಬಾರದು, ಶನಿ ಪ್ರದೋಷ ಮಾಡುವುದು, ಅಶ್ವತ್ಥ ಮರ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡುವುದು, ನವಗ್ರಹ ಪೀಡಾ ಸ್ತೋತ್ರ ಹೇಳುವುದು, ಒಬ್ಬರು ಧರಿಸಿದ ಬಟ್ಟೆಯನ್ನು ಮತ್ತು ಪ್ರತಿನಿತ್ಯ ಹಾಕಿದ ಬಟ್ಟೆಯನ್ನು ಹಾಕುವುದನ್ನು ಬಿಡಬೇಕು, ನವಗ್ರಹ ದೇವರ ದೇವಾಲಯ ದರ್ಶನ ಪಡೆಯುವುದು, ನವಗ್ರಹ ಧಾನ್ಯವನ್ನು ದಾನ ನೀಡುವುದು. ಧನುರಾಶಿ ಅವರು ಕುಲದೇವರ ದರ್ಶನ ಪೂಜೆ ಪುನಸ್ಕಾರಗಳನ್ನು ಮಾಡುವುದು, ನೇರಳೆ ಹಣ್ಣನ್ನು ಶಿವನಿಗೆ ಅರ್ಪಿಸಿ ದಾನ ನೀಡುವುದು, ನೇರಳೆ ಹಣ್ಣನ್ನು ಕಪ್ಪು ಜೀರಿಗೆಯೊಂದಿಗೆ ದಾನ ಮಾಡುವುದು. ಶನಿಯು ಗಾಳಿ ಮತ್ತು ಶ್ರಮಕ್ಕೆ ಕಾರಕನಾಗಿರುವುದರಿಂದ ಮುಂಜಾನೆ ಬರಿಗಾಲಿನಲ್ಲಿ ನಡೆಯಬೇಕು. ಶನಿವಾರ ಈ ಮಂತ್ರ ಹೇಳುತ್ತಾ ಶಮಿ ಶಮಯಂತಿ ಪಾಪಂ ಶಮಿಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂದು ಹೇಳುತ್ತಾ ಶಮಿ ವೃಕ್ಷವನ್ನು ಅಂದರೆ ಬನ್ನಿ ಮರಕ್ಕೆ 7, 5, 9 ರೀತಿ ಪ್ರದಕ್ಷಿಣೆ ಮಾಡುತ್ತಾ ನಂತರ ಮರದ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು. ಮಕರ ರಾಶಿ ಅವರು 40 ದಿನಗಳು ಪ್ರತಿದಿನ 11 ಸಾರಿ ಹನುಮಾನ್ ಚಾಲಿಸ ಹೇಳುವುದು, ನವಗ್ರಹ ಶಾಂತಿ ಹೋಮ ಮತ್ತು ವಿಶೇಷವಾಗಿ ನವಗ್ರಹ ಧಾನ್ಯವನ್ನು ನೀಡುವಾಗ ಆ ದಾನದ ಅರ್ಥವನ್ನು ತಿಳಿದು ದಾನ ಮಾಡುವುದು. ಇದರ ಬಗ್ಗೆ ನವಗ್ರಹ ಎಂಬ ವಿಡಿಯೋ ಈ ಹಿಂದೆ ಹಾಕಲಾಗಿದೆ, ಅದನ್ನು ಹೆಚ್ಚಿನ ಮಾಹಿತಿಗೆ ನೋಡುವುದು. ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ದೇವಿಗೆ ಹಚ್ಚುವುದು, ಮನೆಯಲ್ಲಿ ಸಂಜೀವಿನಿ ಬೆಟ್ಟ ಹೊತ್ತ ಹನುಮಾನ್ ಫೋಟೋವನ್ನು ಇಡುವುದು. ಕುಂಭರಾಶಿಯವರು ಖರ್ಜೂರ ದ್ರಾಕ್ಷಿ ಎಳ್ಳನ್ನು ದಾನ ಮಾಡುವುದು, ಎಳ್ಳನ್ನು ಕಾಗಿಗೆ ಸಮರ್ಪಿಸುವುದು,
ಶನಿವಾರ, ಮಂಗಳವಾರ ಭದ್ರಕಾಳಿ, ಮಹಾಕಾಳಿ ದೇವಾಲಯದಲ್ಲಿ ದೇವಿಯ ದರ್ಶನವನ್ನು ಪಡೆಯುವುದು. ನೇರಳೆಹಣ್ಣು ನೈವೇದ್ಯ ಮಾಡುವುದು, ನವಗ್ರಹ ಉಂಗುರ ಧರಿಸುವುದು, ನವಗ್ರಹ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು, ಹಸಿ ಖರ್ಜೂರವನ್ನು ಶಿವನಿಗೆ ಅರ್ಪಿಸಿ ಭಿಕ್ಷುಕರಿಗೆ ದಾನ ಮಾಡುವುದು. ಹೀಗೆ ಮಾಡುವಾಗ ಸ್ವಲ್ಪ ಖರ್ಜೂರ ಪ್ರಸಾದವನ್ನು ತಮ್ಮಲ್ಲಿ ಇಟ್ಟುಕೊಂಡು ಅದನ್ನು ನಂತರ ಸೇವಿಸಬೇಕು. ಮೀನರಾಶಿಯವರು ಅಶ್ವತ್ಥ ಮರದ ಪ್ರದಕ್ಷಿಣೆ, ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡುವುದು. ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಶನಿವಾರ ಮಧ್ಯಾಹ್ನದೊಳಗೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಎಂದು ಹೇಳುತ್ತಾ ಪ್ರದಕ್ಷಿಣೆ ಮಾಡುವುದು. ಶನಿ ಪ್ರದೋಷ ಮಾಡುವುದು. ಶಿವಲಿಂಗಕ್ಕೆ ಶನಿವಾರ, ಸೋಮವಾರ ಇಲ್ಲ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಹಾಲಿನ ಅಭಿಷೇಕ ಮಾಡಿಸುವುದು. ರಾಶಿಯ ಪ್ರಕಾರ ಪರಿಹಾರವಾದರೆ, ರಾಶಿಗಳು ಗೊತ್ತಿರುವುದಿಲ್ಲ, ನಕ್ಷತ್ರಗಳು ಗೊತ್ತಿರುವುದಿಲ್ಲ, ಜಾತಕಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಈ ಕೆಳಗಿನ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಯಥಾಶಕ್ತಿ ಮಾಡಿಕೊಳ್ಳಬಹುದು. ಮುಂಜಾನೆ ಬೇಗ ಹೇಳುವುದು, ಸೋಮಾರಿತನ ಬಿಟ್ಟು ಕೆಲಸ ಮಾಡುವುದು, ಸಾಧ್ಯವಾದಷ್ಟು ವಾಹನವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ದಾರಿ ಸವೆಸುವುದು, ಕಿತ್ತು ಹೋದ ಚಪ್ಪಲಿ ಶೂಗಳನ್ನು ಎಸೆದು ಹೊಸದಾಗಿ ತೆಗೆದುಕೊಳ್ಳುವುದು. ಆದರೆ ಶನಿವಾರ ಮಾತ್ರ ಹೊಸ ಚಪ್ಪಲಿ ಶೂಗಳನ್ನು ತೆಗೆದುಕೊಳ್ಳಬಾರದು. ಕಾಗೆಗೆ ಕಪ್ಪು ಎಳ್ಳಿನಿಂದ ಮಾಡಿದ ವಡೆ ಎಳ್ಳನ್ನು ನೀಡುವುದು. ಶ್ರೀ ಭಗವಾನ್ ಶನೀಶ್ವರನ ಮಂತ್ರ ಹೇಳುವುದು. ನವಗ್ರಹ ದೇವಾಲಯದಲ್ಲಿ ನವಗ್ರಹ ಪ್ರದಕ್ಷಿಣೆ 7 ಸುತ್ತು ವೃತ್ತಾಕಾರ ಪ್ರದಕ್ಷಿಣೆ ಮಾಡಿದರೆ ರಾಹು ಮತ್ತು ಕೇತುಗಳಿಗೆ ಅಪ್ರದಕ್ಷಿಣೆ, ಅಂದರೆ ಮುಂಚೆ ಹಾಕಿದ 7 ಪ್ರದಕ್ಷಿಣೆ ವಿರುದ್ಧ 2 ಪ್ರದಕ್ಷಿಣೆಯನ್ನು ಮಾಡಿ ಬೆನ್ನು ಬಗ್ಗಿಸದೆ ಹಿಂತಿರುಗಿ ನೋಡದೆ ನಮಸ್ಕರಿಸಿ ಬರುವುದು. ಶನಿ ಪ್ರದೋಷ ಮಾಡುವುದು. ಶ್ರೀ ಭಗವಾನ್ ಶನೇಶ್ವರ ಜನ್ಮದಿನ ವಿಶೇಷವಾಗಿ ಆಚರಿಸಿ ದಾನವನ್ನು ಮಾಡುವುದು. ಕಪ್ಪು ಬಟ್ಟೆಯನ್ನು ಧರಿಸಬಾರದು. ನೇರಳೆ ಹಣ್ಣು ಕಾಲ ಇದ್ದಾಗ ಇಲ್ಲವೇ ಈಗ ಸಿಗುತ್ತಿದ್ದರೆ ಶಿವನಿಗೆ ಅರ್ಪಿಸಿ, ನಿರ್ಗತಿಕರು ಭಿಕ್ಷುಕರಿಗೆ ದಾನ ಮಾಡಿ, ಶ್ರೀ ಶನೀಶ್ವರ ದೇವರನ್ನು ಗೌರವಿಸಿ, ಅಂಗವಿಕಲರಿಗೆ ಸಹಾಯ ಮಾಡಿ, ಅನ್ನದಾನ ಮಾಡಿ, ಪ್ರತಿದಿನ ಸ್ನಾನ ಮಾಡಿ, ಹೆಚ್ಚು ನಿದ್ದೆ ಮಾಡಬೇಡಿ, ಕೆಲಸವನ್ನು ಮುಂದಕ್ಕೆ ಹಾಕಬೇಡಿ, ಅಂದಿನ ಕೆಲಸ ಅಂದೇ ಮಾಡಿ, ಕೆಟ್ಟ ಚಿತ್ರಗಳಿಗೆ ಹೋಗುವುದು ಬೇಡ, ಜೂಜು ಸರಾಯಿಗಳಿಗೆ ಹೋಗಬೇಡಿ, ನಿಯಮಿತ ವ್ಯಾಯಾಮ ಮಾಡಿ, ಹನುಮಾನ್ ಚಾಲಿಸ, ಶನಿ ಕವಚ, ಶನಿ ಮಂತ್ರವನ್ನು ಹೇಳಿರಿ ಇಲ್ಲವೇ ಕೇಳಿರಿ, ಬನ್ನಿ ಮರವನ್ನು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿರಿ, ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಸಿಂಧೂರ ಸೇವೆ ಮಾಡಿಸಿ, ಸುಂದರ ಕಾಂಡವನ್ನು ಓದಿರಿ, ಶ್ರೀ ಶನಿ ಭಗವಾನರ ಕಥೆಯನ್ನು ಓದಿಸಿ, ಪ್ರತಿದಿನ ಕಾಗೆಗೆ ಆಹಾರವನ್ನು ನೀಡುವುದು, ಚರ್ಮ, ಉಪ್ಪು, ಕಬ್ಬಿಣವನ್ನು ಕದಿಯಬಾರದು, ಇಲ್ಲವೇ ಫ್ರೀ ಆಗಿ ತೆಗೆದುಕೊಳ್ಳಬಾರದು, ಯಥಾಶಕ್ತಿ ಹಣವನ್ನು ನೀಡಿ ತೆಗೆದುಕೊಳ್ಳಬೇಕು. ಶ್ರೀ ಭಗವಾನ್ ಶನೀಶ್ವರನ ದ್ವಾದಶ ನಾಮವನ್ನು ಹೇಳುವುದು, ಇಲ್ಲವೇ ಶ್ರೀ ಆಂಜನೇಯನ ದ್ವಾದಶ ನಾಮವನ್ನು ಹೇಳುವುದು. ಈ ದ್ವಾದಶ ನಾಮಗಳು ಹೀಗೆ ಇರುತ್ತದೆ: ಅಂಜನಾ ಸೂನುಹು, ವಾಯುಪುತ್ರ, ಮಹಾಬಲ, ರಾಮೇಷ್ಟ, ಫಲ್ಗುಣಸಖ, ಪಿಂಗಾಕ್ಷ, ಅದಮಿತ ವಿಕ್ರಮ, ಉದಧಿಕ್ರಮಣ, ಸೀತಾಶೋಕ ವಿನಾಶಕ, ಲಕ್ಷ್ಮಣ ಪ್ರಾಣದಾತ, ದಶಗ್ರೀವ ದರ್ಪಃ, ಹನುಮಾನ್. ಇದಲ್ಲದೆ ಪ್ರತಿದಿನ ಮಲಗುವಾಗ ದುಸ್ವಪ್ನ ನಿವಾರಣೆಗೆ ಈ ಮಂತ್ರವನ್ನು ಹೇಳುವುದು: ರಾಮಸ್ಕಂದ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯಃ ಸ್ಮರೇ ನಿತ್ಯಂ ದುಸ್ವಪ್ನ ಸಸ್ಯ ನಶ್ಯತಿ. ಹಾಗೂ ಶ್ರೀಮದ್ ಹರಿವಂಶ ಪಾರಾಯಣವನ್ನು ಕೂಡ ಮಾಡಬಹುದು. ಶ್ರೀ ಶನೀಶ್ವರರು ನೀಡುವ ವರ ಯಾವ ದೇವರು ನೀಡುವುದಿಲ್ಲ. ಶ್ರೀ ಶನೀಶ್ವರರು ನೀಡುವ ಅಭಯ ಪ್ರದಾನ ಆಯಸ್ಸು ಕೂಡ ಬೇರೆ ಯಾವ ದೇವರು ನೀಡಲಾರರು. ಎಲ್ಲರ ಬದುಕಿನಲ್ಲಿ ನೀತಿ, ಶಿಸ್ತು, ದುಡಿಮೆ, ಪಾಪ ಕರ್ಮಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಾ ಎಚ್ಚರಿಸುತ್ತಾ ಸರಿದಾರಿಗೆ ತರುವ ಗ್ರಹವಾಗಿರುತ್ತದೆ. ಎಲ್ಲರಿಗೂ ಶ್ರೀ ಭಗವಾನ್ ಶನೀಶ್ವರನು ಶುಭವನ್ನು ಉಂಟು ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.